ಗಾಯ್ಸ್ ಅಮೂಲ್ಯಕ್ಕನ ಬದಲು ನಾವು ವಿಡಿಯೋ ಮಾಡ್ತಾ ಇದೀವಿ. ಇದು ಆನಿಯನ್ ರಿಂಗ್, ಇದು ನಾನು ಮೋದಕ, ಇದು ಕುರ್ಕುರೆ, ಚೀಸ್ ಬಾಲ್ ಇಲ್ಲ, ಇದು ಚೊಕ್ಲಿ. ಇದನ್ನ ಎಕ್ಸ್ಪ್ಲೇನ್ ಮಾಡು. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅಕ್ಟೋಬರ್ 9 ನಾವು ಬೆಳಿಗ್ಗೆ ಮನೆಯಲ್ಲಿ ಚಪ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಲಿಗೆ ಬಂದ್ವಿ. ಇದು ಉತ್ಸವ ಕಲ್ಯಾಣ ಮಂಟಪ ಅಂತ ಯಲಹಂಕ ಹತ್ರ ಇದೆ. ಸೊ ಅಲ್ಲಿ ನಮ್ಮದು ನಾಂದಿ ಇತ್ತು. ಸೊ ನಾಂದಿಗೆ ಬೆಳಿಗ್ಗೆ ಬಂದ ತಕ್ಷಣವೇ ಎಲ್ಲ ಶುರು ಆಯಿತು. ಪುರೋಹಿತರು ಆಲ್ರೆಡಿ ಬಂದು ರೆಡಿ ಮಾಡಿ ಇಟ್ಕೊಂಡಿದ್ರು. ಕೊನೆಗೆ ನಾವು ಹೋಗಿ ಏನೇನು ಇದೆಲ್ಲ ಇದೆ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಲೋಕಮಾತರಃ ಧೃತಿಃ ಪುಷ್ಟಿಃ ತುಷ್ಟಿಃ ಆತ್ಮನಃ ಕುಲದೇವತಾ ರಾಮೇ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ಆರಾಯಿ ಇಂದ್ರಾಣಿ ಚಾಮುಂಡಾ ದುರ್ಗಾ क्षेत्रपालकम् अभयङ्करम् आत्मरुषं विष्णुक्षामते योगः अर्णवी ಅಥವಾ ಇದನ್ನ ದೇವ್ರ ಸಮಾರಾಧನೆ ಅಂತ ಕೂಡ ಹೇಳ್ತೀವಿ. ಇದನ್ನ ಯೂಶಲಿ ಹುಡುಗ ಮನೆ ಹುಡುಗಿ ಮನೆಯಲ್ಲಿ ಸಪರೇಟ್ ಆಗಿ ನಾವು ಮಾಡ್ಕೋತೀವಿ. ಮದ್ವೆ ಅಥವಾ ಏನಾದ್ರು ಶುಭ ಕಾರ್ಯಕ್ರಮ ಇದ್ರೆ ಒಂದು 10 ದಿನ ಮುಂಚೆ ಇದನ್ನ ಮಾಡ್ತೀವಿ. ಅಂದ್ರೆ ಲೈಕ್ ನಾಟ್ ನೆಸೆಸರಿ 10 ದಿನ ಅಂತ, 10 ದಿನದೊಳಗೆ ಯಾವಾಗ ಬೇಕಾದ್ರೂ ನಾವು ಮಾಡ್ಕೋಬಹುದು. ಸೊ ನಾವು ಮದ್ವೆ ಹಿಂದಿನ ದಿವಸ ಮಾಡಿದ್ವಿ. ಮೇನ್ ರೀಸನ್ ಏನಪ್ಪಾ ಇದು ನಾವು ಮಾಡೋದು ಅಂದ್ರೆ, ಯಾಕಂದ್ರೆ ಶುಭ ಕಾರ್ಯ ನಡೀತಾ ಇದೆ ಅಂದ್ರೆ ಅದು ಮತ್ತೆ ಸ್ಟಾಪ್ ಆಗ್ಬಾರ್ದು, ಪೋಸ್ಟ್ಪೋನ್ ಆಗ್ಬಾರ್ದು. ಯಾಕಂದ್ರೆ ಮಧ್ಯದಲ್ಲಿ 10 ದಿವಸದಲ್ಲಿ ಯಾರಾದ್ರೂ ಸಾಯ್ಬಹುದು ಅಥವಾ ಹುಟ್ಟಬಹುದು. ಸೊ ಅದರಿಂದ ಮದ್ವೆಗೆ ಏನು ತೊಂದರೆ ಆಗ್ಬಾರ್ದು ಅಂತ, ಅಥವಾ ಬೇರೆ ಕಾರ್ಯಕ್ರಮಗಳಿಗೆ ತೊಂದರೆ ಆಗ್ಬಾರ್ದು ಅಂತ ನಾವು ಇದನ್ನ ನಾಂದಿನ ಮಾಡ್ತೀವಿ. ದೇವ್ರಿಗೆ ನಮಸ್ಕಾರ ಮಾಡ್ತೀವಿ. ಅದಾದ್ಮೇಲೆ ಗಣ ಹೋಮ ಇರುತ್ತೆ. ಅಂದ್ರೆ ಗಣೇಶನ್ಗೆ ನಾವು ಏನು ವಿಘ್ನಗಳು ಬರ್ದೇ ಇದ್ದಂಗೆ ಪೂಜೆ ಮಾಡ್ತೀವಿ. ಮದ್ವೆ ಫಂಕ್ಷನ್ ಆಗಿದ್ರೆ ಗಂಡು ಮತ್ತೆ ಹೆಣ್ಣು ಇಬ್ರು ಅವ್ರವ್ರ ಮನೆ ಸಪರೇಟ್ ಆಗಿ ಮಾಡ್ತೀವಿ. ಯಾವಾಗ ಅವ್ರಿಗೆ ಕಂಫರ್ಟಬಲ್ ಆ ದಿನ ಅವರು ನೋಡ್ಕೊಂಡು, ಒಳ್ಳೆ ದಿನ ನೋಡ್ಕೊಂಡು ಮಾಡಬಹುದು. ಅಯ್ಯೋ ಮನೆ ನಾಂದಿ ಅಂತ ಸ್ಥಾಪನೆ ನಾನು ಇನ್ನೊಂದು ಕೊಡೋರು ಈ ತಟ್ಟೆ ಕೋಳಿ ಇದೆ ಇನ್ನೊಂದು ಕೊಟ್ಟು ಆದ್ಮೇಲೆ ಅದು ದೇವರು ಏನು ಕೇಳಬೇಕಲ್ಲ ಅಲ್ಲ ನಾನು ಅದಕ್ಕೆಲ್ಲ ಗೀರು ತಿಕ್ಕಾಗೆಲ್ಲ ಅಲ್ಲಾಡ್ತಾ ಇದೆ, ಅದಕ್ಕೋಸ್ಕರ ಕೇಳಿದಂಗೆ. ಹೌದು ಸ್ವಲ್ಪ ಇದು ಹಾಕಬೇಕಲ್ಲ ಎಲ್ಲ ಚಿಕ್ಕಮ್ಮ
ಓಂ ನಮೋ ಜ್ಯೋತಿಷೇದ ಓಂ ನಮೋ ಜ್ಯೋತಿಷೇದ ಮಾಜಸ ಪ್ರಸದೆ ಕೆರುಂತಾರೋದು ಅರಿಷ್ಠ ಯಕ್ಷ ಸರಿಗುಂದಾದ ವಿಷಯ ದೇವಾದ ಯಮಹಾದೇವ ತಾಮೋಂ ನದಿತ ಗೌರಿವತಾಜೇವೆ ದಾದಾವಿ ಗೌರಿವತಾಜೇವೆ ದಾದಾವಿ ಕೇತಿಯಾಯ ದೇವೂರು ಓಂ ಗೌರಿವತಾಜೇವೆ ದಾದಾವಿ ಕೇತಿಯಾಯ ದೇವತೆ ನಾಸರಾತ್ಮ ಮಾತರೋತ್ತರ ಜಡಪಟ್ಟೆ ದಾದಾವಿ ನಾಮೇ ಮಹೇಶ್ವರಿ ಜೀವ ಕುಮಾರಿ ವಿಕರಿತ ಆರಾಯಿ ತದೇಂದ್ರಾಡಿ ನಾಮದ ಚಿಕ್ಕಮ್ಮ ನೀವು ಜಾಯ್ನ್ ಆಗಿ ಓ ಜಾದಿ ಜೋರ್ಸ್ ಮಾತು ಮನಸಾ ಬಿಟ್ಟ ಓಂ ನದಿತಾರು ಪ್ರದಕ್ಷಿಣ ವಸ್ತು ಇದನ್ನ ನಾವು ಮನೇಲೆ ಮಾಡಬೇಕಾಗಿತ್ತು. ಬಟ್ ನಮ್ಗೆ ಹೆಂಗೋ ಹಾಲಲ್ಲಿ ಟೈಮ್ ಇತ್ತು ಅಂಡ್ ನಮ್ದು 2 ದಿನ ಬುಕ್ ಮಾಡ್ಕೊಂಡಾಗಿದ್ದರಿಂದ ನಾವು ಏನ್ ಮಾಡಿದ್ವಿ, ಮನೆ ಮಾಡೋ ಬದಲು ಹಾಲಲ್ಲೇ ಮಾಡಿದ್ವಿ. ಯಾಕಂದ್ರೆ ಊಟ ಅದು ಎಲ್ಲದಕ್ಕೂ ಈಸಿ ಆಗುತ್ತೆ, ಮತ್ತೆ ಜನ ಕೂಡ ಜಾಸ್ತಿ ಇದ್ರೆ ಮನೇಲಿ ಕಷ್ಟ ಆಗತ್ತೆ ಮೇಂಟೈನ್ ಮಾಡೋದು ಅಂತ ಕೊನೆಗೆ ನಾವು ಫೈನಲ್ ಮಾಡಿ ಹಾಲಲ್ಲಿ ಹಿಂದಿನ ದಿವಸ ಮಾಡಿದ್ವಿ. ಹೆಣ್ಣಿನ ರೂಮಲ್ಲಿ ನಾವು ಕಲಶ ಅದನ್ನೆಲ್ಲ ಇಟ್ವಿ. ಅವಾಗಿನ್ ನೋಡಿದ್ರಿ ಅಲ್ಲಿ ಒಂದ್ ರೌಂಡ್ ಪೂಜೆ ಮಾಡ್ಕೊಂಡು ಕೊನೆಗೆ ಬಂದು ಈ ಚಕ್ಲಿ ಕೋಡ್ಬಳೆ ಆ ಥರದ್ದೆಲ್ಲ ಮಾಡಕ್ ಹೇಳಿದ್ರು. ಅಂದ್ರೆ ಅರಿಶಿನ ಶಾಸ್ತ್ರ ಮಾಡೋದಕ್ಕೆ ಇದಿರತ್ತಲ್ಲ, ಸೊ ಅದು ಕುಟ್ಟಿ ಪುಡಿ ಎಲ್ಲ ಮಾಡಬೇಕು. ಸೊ ಅದೆಲ್ಲ ಮಾಡಿ ಜನ ಬಂದಿದ್ದಕ್ಕೆ ಊಟ ಕೊಡಬೇಕು. ಸೊ ಹಾಗಾಗಿ ಅದು ತಿನಿಸು ಏನು ಮದುವೆ ರೆಡಿ ಮಾಡ್ಕೋತೀವಿ, ಚಕ್ಲಿ ಕೋಡ್ಬಳೆ ಅದನ್ನೆಲ್ಲ ಮಾಡೋ ಥರ ಚಿಕ್ಕ ಏನಂತಾರೆ ಸಂಪ್ರದಾಯ ಅಂತ ಹೇಳ್ಬೋದು. ಅಂದರೆ ಇದೆಲ್ಲ ನಾವು ಮಾಡ್ತೀವಿ. ಸೊ ಅದನ್ನೆಲ್ಲ ನಾವು ಮಾಡಿದ್ವಿ. ಬೆಳಿಗ್ಗೆ ಹೋಮಕ್ಕೆ ರೆಡಿ ಆಗ್ತಾ ಇದೆ. ಮದುವೆ ಅಂದ್ರೆ ಎಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ ಅಲ್ವಾ. ಮೊದಲಿಂದ ಸ್ಟಾರ್ಟಿಂಗ್ ಒಂದು ಬಟ್ಟೆ ತಗೋಬೇಕು, ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸ್ಬೇಕು, ಎಲ್ಲರಿಗೂ ಕೊಡಬೇಕು, ಆಮೇಲೆ ಏನೇನು ಕಾರ್ಯಕ್ರಮಗಳಿದೆ ಅದಕ್ಕೆ ಮ್ಯಾಚಿಂಗ್ ಡ್ರೆಸ್ಸಸ್ ಅದು ಇದು ಅಪ್ಪ ಸಾಕಾಗತ್ತೆ. ಆಮೇಲೆ ಹೋಮ ಎಲ್ಲ ಮಾಡ್ಲೇಬೇಕಲ್ಲ. ಗಾಯ್ಸ್ ಅಮೂಲ್ಯಕ್ಕನ ಬದಲು ನಾವು ವಿಡಿಯೋ ಮಾಡ್ತಾ ಇದೀವಿ. ನೆಕ್ಸ್ಟ್ ಡೇ ಅಂದ್ರೆ ಮದ್ವೆ, ಅಮ್ಮ ಅಪ್ಪ ಜೊತೆ ಕೂತ್ಕೊಂಡು ಈ ತರ ಫಂಕ್ಷನ್ ನಾನು ಮತ್ತೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಮದ್ವೆ ಆದ್ಮೇಲೆ ಯಾವಾಗಿದ್ರು ಅಮ್ಮ ಅಪ್ಪ ಅಲ್ಲ ಗಂಡನೇ ಬರ್ತಾರೆ ಎಲ್ಲಾ ತರ ಫಂಕ್ಷನ್ಸ್ ಇದಕ್ಕೆ ಅಂದ್ರೆ. ಸೊ ಇದೊಂಥರ ಲಾಸ್ಟ್ ಪೂಜೆ ಅಥವಾ ಏನಂತಾರೆ ಸಮಾರಂಭ ಮದ್ವೆ ಬಿಟ್ರೆ. ಸೊ ಎಲ್ಲರೂ ನಮ್ಗೆ ಆರತಿ ಮಾಡಿದ್ರು. ನಂಗಂತೂ ಮಿಕ್ಸ್ಡ್ ಫೀಲಿಂಗ್ಸ್ ಇತ್ತು. ಲೈಕ್ ನೆಕ್ಸ್ಟ್ ಆದ್ರೆ ಮದುವೆ ಆಗ್ತೀನಿ ಅಂತ ಒಂಥರ ಖುಷಿ ಇತ್ತು, ಭಯ ಇಲ್ಲ ಬೇಜಾರು ಇತ್ತು. ಅಮ್ಮ ಅಪ್ಪನೆಲ್ಲ ಬಿಟ್ಟು ನಾನು ಬೇರೆ ಮನೆಗೆ ಹೋಗ್ಬೇಕು ಅಂತ ಎಲ್ಲ. ಬಟ್ ನಾಂದಿ ಫಂಕ್ಷನ್ ತುಂಬಾ ಚೆನ್ನಾಗಾಯ್ತು. ನಮ್ಮ ರಿಲೇಟಿವ್ಸ್ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು. ಅಂದ್ರೆ ಲೈಕ್ ಸರ್ಕಲ್ ಅಂದ್ರೆ ಅಮ್ಮ ಅಪ್ಪನ ಅಕ್ಕ ತಂದಿರೆಲ್ಲರೂ ಇದ್ರು, ಕಸಿನ್ಸ್ ಇದ್ವಿ. ಹತ್ತತ್ರ ಮಧ್ಯಾಹ್ನ ಸಮಯ ಬಂತು. ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ವಿ. ಇದ್ರಲ್ಲಿ ಲೈಕ್ ಉಡುಗೊರೆ ಕೊಡೋದು ಇದ್ರೆ ಅಮ್ಮ ಅಪ್ಪಂಗೆ ಕೊಡ್ತಾರೆ ಈ ಲೈಕ್ ನಾಂದಿ ಟೈಮಲ್ಲಿ. ಅಂಡ್ ನಾವು ಹಿರಿಯರಿಗೆ ಅವ್ರ ಆಶೀರ್ವಾದ ತಗೊಳ್ಳೋದಿಕ್ಕೆ ನಾವೇನಾದ್ರು ಕೊಡೋದಿದ್ರೆ ಅವ್ರು ಕೊಡ್ಬೋದು, ಅದೆಲ್ಲ ನಡೆಯುತ್ತೆ. ಅಂಡ್ ಹಿರಿಯರ ಜೊತೆಗೆ ಮುತ್ತೈದೆಯರಿಗೆ ನಾವು ಪೂಜೆ ಮಾಡೋದು ಅದೆಲ್ಲ ಈ ಫಂಕ್ಷನ್ ಅಲ್ಲಿ ನಾವು ಮಾಡ್ತೀವಿ. ಸೊ ಒಂಥರ 5 ಜನ ಮುತ್ತೈದೆಯರಿಗೆ ಅವ್ರಿಗೆ ಪೂಜೆ ಮಾಡ್ಬೇಕು ಅಪ್ಪ ಅಮ್ಮ, ಅಂದ್ರೆ ಹುಡುಗಿಯರು ಅಥವಾ ಹುಡುಗ ಅವರ ಅಪ್ಪ ಅಮ್ಮ ಅದನ್ನೆಲ್ಲ ಮಾಡ್ತಾರೆ. ಜೊತೆಗೆ ಹಿರಿಯರ್ನ ಲೈಕ್ ಒಂದಿಬ್ರು ಜೋಡಿ ಅಥವಾ ಯಾರಿದ್ದಾರೋ ಅವ್ರಿಗೆಲ್ಲ ಪೂಜೆ ಮಾಡ್ಬೇಕು. ಸೊ ಅವತ್ತು ನಮ್ಮ ಫಂಕ್ಷನ್ಗೆ ಅವತ್ತು ಯಾರು ಬೆಳಿಗ್ಗೆ ಬಂದಿದ್ರು ಅವ್ರಿಗೆ ಅದನ್ನೆಲ್ಲ ನಾವು ಮಾಡಿದ್ವಿ. ನೋಡ್ಬೋದು ಈಗ ಮುತ್ತೈದೆಯರಿಗೆ ನಾವು ಅರಿಶಿನ ಕುಂಕುಮ ಎಲ್ಲ ಕೊಡ್ತಾ ಇದ್ದೀವಿ. ಎಲ್ಲರಿಗಿಂತ ಚೆನ್ನಾಗಿ ಪ್ರೈಸ್ ಕೊಡ್ಬೇಕಂದ್ರೆ ಫಸ್ಟ್ ಇದಕ್ಕೆ ಅಲ್ಲ ಕೋಡ್ಬಳೆ ಸಮೇತ ನೆಟ್ಟಗೆ ಮಾಡ್ಲಿಲ್ಲ, ಎಲ್ಲ ಮುರ್ದು ಹಾಕಿದ್ದಾರೆ ಕೋಡ್ಬಳೆ. ನಾಚಸ್ ಮಾಡಿದಾಳ ಮೂಲಕ ಸರಿ ಪರವಾಗಿಲ್ಲ.
ಇಲ್ಲಿ ನಾಚೋಸ್ ಇದು ಆನಿಯನ್ ರಿಂಗ್ಸ್ ನಾಚೋಸ್ ತೋರ್ಸು. ಇದು ಮಾಡಿಲ್ಲಲ್ಲ, cheese balls. ಇದು ಆನಿಯನ್ ರಿಂಗ್ಸ್ ಇದು ನಾನು ಮೋದಕ ಇದು ಕುರ್ಕುರೆ ಚೀಸ್ ಬಾಲ್ ಇಲ್ಲ ಇದು ಚಕ್ಲಿ ಹಾ ಇದನ್ನ ಎಕ್ಸ್ಪ್ಲೇನ್ ಮಾಡು. ಪಿಜ್ಜಾ ಬೇಸ್ ಇದೆ ಟಾಪಿಂಗ್ಸ್ ಇಲ್ಲ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.